Amal baby, I love you so much. ಅದು ಮುಚ್ಚಲ್ಲ, ಮಚ್ಚು. ಸತ್ಯ ಫೀಲೇ ಇಲ್ಲ, ಹಿಂಗ್ ಹೇಳಿದ್ರೆ ವರ್ಕೌಟ್ ಆಗಲ್ಲ. ಸರಿ, ನೀನ್ ಬರೋ. ಅಮಲ್ ಬೇಬಿ, ಅಮಲ್ ಬೇಬಿ, ಮರ್ತೋಯ್ತಲ್ಲೋ. Amal baby, how are you? Amal baby, how are you? You're so nice. You're so nice. You're too good. You're too good. You're so cute. You're so Cute. cute. You're so cute. You're so nice. You're so nice. You're so nice. You're so white. You're so white. I love you. You love me. I love you. You love me. I love you. You love me. ಕರ್ಮ ಕರ್ಮ ಎಲ್ಲ ಅವನೇ ಹೇಳ್ಕೊಡ್ತಾವನೆ, ಕ್ಲಾರಿಟಿನೇ ಇಲ್ಲ ಸತ್ಯ. ಇನ್ ಹೆಂಗೋ ಹೇಳೋದು. ಆಯ್ತು, ನೀನ ಬಾ ಬಾ. ಇವಾಗ ಏನಿದ್ರು ಸತ್ಯನ್ ಸ್ಟೈಲ್. ಅಮೂಲ್ ಬೇಬಿ, ನಾನು ಎಲ್ಲ ಹುಡುಗಿರ್ ತರ ಅಲ್ಲ. ನಾನು ಮದ್ವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಮದ್ವೆ ಮಾಡ್ಕೊಳ್ಳೋ ಹುಡುಗ ನಿನ್ ತರ ಮುದ್ದಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದ್ರೆ ನೀನೇ ಆಗ್ತೀಯ ಅಂತ ಗೊತ್ತಿರ್ಲಿಲ್ಲ. ಅಮೂಲ್ ಬೇಬಿ, ಐ ಲವ್ ಯು. ನನ್ನ ಮದ್ವೆ ಆಗ್ತೀಯಾ? ಏನ್ ನೈಟ್ ಹೋಮ್ ಪಿಕ್ಚರ್ ನೋಡ್ದ? ಮತ್ತೆ ಆ ಸಿನಿಮಾದಲ್ಲೇ ಪ್ರೀತಿ ಸಿಕ್ಕಿಲ್ಲ, ಇನ್ನ ನಿಂಗೆ ಅಮೂಲ್ ಬೇಬಿ ಸಿಕ್ತಾನ? ಆಗಲ್ಲ, ಹಿಂಗಾದ್ರೆ ಆಗಲ್ಲ. ನೋಡ್ ಸತ್ಯ, ಇನ್ ಉಳ್ಕೊಂಡಿರೋ ಗೂಗ್ಲಿ ಒಬ್ನೇ. ಇವ್ನಿಗೆ ಪ್ರಪೋಸ್ ಮಾಡು. ಇಲ್ಲೂ ವರ್ಕೌಟ್ ಆಗಿಲ್ಲ ಅಂತಂದ್ರೆ ಆಮೇಲೆ ನಾವೇ ಟ್ಯೂಷನ್ ತಗೋತೀವಿ. ಆಯ್ತು. ಹಲೋ, ಹೈಟ್ ಮ್ಯಾಚ್ ಆಗ್ತಿಲ್ಲ. ಹಾ, I love you, Amul baby. Please, Amul baby. Amul baby, please. Please, Amul baby. Amul baby. Please, Amul baby. Please. ಇದನ್ನ ಪ್ರಪೋಸ್ ಅನ್ನಲ್ಲ, ಬೇಡ್ಕೊಂತಿರೋದು ಅಂತಾರೆ. ಪ್ರಪೋಸ್ ಮಾಡೋದು? ಸತ್ಯ, ಪ್ರಪೋಸ್ ಮಾಡೋದು ಅಂದ್ರೆ ಫಿಲಮ್ ಅಲ್ಲಿ ಇರೋ ಡೈಲಾಗ್ ಹೇಳೋದಾಗ್ಲಿ, ಇಲ್ಲ ಇಂಗ್ಲಿಷ್ ಅಲ್ಲಿ ಇರೋ 3 ಪದ ಹೇಳೋದಾಗ್ಲಿ ಅಲ್ಲ. ನಿನ್ ಮನ್ಸಲ್ಲಿರೋದನ್ನ ನಿನ್ನ ಪ್ರೀತಿಸ್ತಿರೋರ್ಗೆ ಅರ್ಥ ಮಾಡಿಸ್ಬೇಕು. ಅದು ಮುಖ್ಯ. ಹೌದು ಸತ್ಯ, ನೀನ್ ಯಾಕೆ ಇನ್ನಾರ್ದ ಸ್ಟೈಲಲ್ಲಿ ಹೇಳ್ಬೇಕು? ನಿನಗೆ ನಿಂದೇ ಆದ ಸ್ಟೈಲ್ ಇದೆ. ನೀನು ನೀನಾಗಿದ್ರೆ ಚಂದ. ನಿನ್ ಮನ್ಸಲ್ಲಿರೋದನ್ನ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಪ್ರೀತಿಯಿಂದ ಹೇಳ್ಕೊ. ಅದು ಪ್ರಪೋಸ್ ಅಂದ್ರೆ. ಜಾನಕಿ, ನಾಳೆ ಶ್ರೀನಿವಾಸ ಕಲ್ಯಾಣ ಕಣೆ. ಓ, ಶ್ರೀನಿವಾಸ ಕಲ್ಯಾಣ ಅಂದ್ರೆ ಆ ಪೂಜೆ ಮಾಡಿಸಿ ನೀನ್ ಏನ್ ಕೆಲಸ ಮಾಡು ಎಲ್ಲ ಒಳ್ಳೇದಾಗುತ್ತೆ. ನೀನು
ಬೀಗ್ರ ಹತ್ರ ಯಾಕೆ ನಿಜ ಹೇಳ್ಬಾರ್ದು? ನಿಜನಾ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರತ್ತೆ? ಸತ್ಯನ್ ಬಗ್ಗೆ. ಅಮ್ಮ, ಅತ್ತೆ ಸತ್ಯನ ಎಲ್ಲೋ ನೋಡಿದರೆ ಅನ್ಸುತ್ತೆ. ಅವಳು ಈ ಮನೆಗೆ ಸೇರ್ದೋಳು ಅಂತ ಗೊತ್ತಾದ್ರೆ ಏನಮ್ಮ ಮಾಡೋದು? ನೋಡಮ್ಮ, ಯಾವುದೇ ಕಾರಣಕ್ಕೂ ಇವರೇ ಬೀಗ್ರು ಅನ್ನೋ ವಿಷಯ ಸತ್ಯಂಗ್ ಮಾತ್ರ ಗೊತ್ತಾಗ್ಬಾರ್ದು. ಅತ್ತೆ, ನಾಳೆ ದೇವ್ರ ಕಾರ್ಯ ನಡೀತಿರೋದು ಯಾವ ವಿಘ್ನಗಳಿಲ್ದೆ ದಿವ್ಯನ್ ಮದ್ವೆ ಆಗ್ಲಿ ಅಂತ. ಆದ್ರೆ ನೀವ್ ಹೇಳ್ದಾಗೆ ನಾನೇನಾದ್ರೂ ಸತ್ಯನ ವಿಷಯನ ಅವ್ರಿಗೆ ಹೇಳಿದ್ರೆ ನಾನೇ ನನ್ನ ಕೈಯಾರೆ ಅವಳ ಜೀವನನ ಹಾಳು ಮಾಡ್ದಂಗಾಗತ್ತೆ. ಇಲ್ಲ ಜಾನಕಿ, ನನಗೇನೋ ಹಾಗನ್ನಿಸ್ತಾ ಇಲ್ಲ. ಬೀಗರ ಮನೆಯವರು ವಿಚಾರವಂತರು, ಒಳ್ಳೆ ಹೃದಯ ಇರೋರು. ಅವರು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನಮ್ಮನ್ನ ಕ್ಷಮಿಸ್ತಾರೆ ಅಂತ ನನಗನ್ಸುತ್ತಮ್ಮ. ಅತ್ತೆ, ಅವ್ರು ಕ್ಷಮಿಸ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾವು ಕಣ್ಮುಚ್ಕೊಂಡು ಹೆಜ್ಜೆ ಇಡೋಕ್ಕಾಗಲ್ಲ. ಇಷ್ಟು ದಿನ ಈ ವಿಷಯನ ಮುಚ್ಚಿಟ್ಕೊಂಡು ಬಂದಿದ್ದೀವಿ. ಇನ್ ಮುಂದೆನೂ ಗೊತ್ತಾಗೋದು ಬೇಡ ಅತ್ತೆ. ಮದ್ವೆ ಆದ್ಮೇಲೆ ನಾನೇ ಅವ್ರ ಕೈಯೋ ಕಾಲೋ ಹಿಡಿದು ನಮ್ಮನ್ನು ಕ್ಷಮಿಸಿ ಇದ್ರಲ್ಲಿ ದಿವ್ಯಂದೇನು ತಪ್ಪಿಲ್ಲ ಅಂತ ಬೇಡ್ಕೋತೀನಿ. ಆದ್ರೆ ಈಗಂತೂ ಈ ವಿಷಯ ಅವ್ರಿಗೆ ಹೇಳೋಕ್ಕಾಗಲ್ಲ ಅತ್ತೆ. ಹಾಗಲ್ಲ ಜಾನಕಿ, ಇವತ್ತಲ್ಲ ನಾಳೆ ಈ ವಿಷಯ ಅವ್ರಿಗೆ ಗೊತ್ತಾಗೇ ಆಗತ್ತೆ. ಆಗ ನಾವು ಅವ್ರ ಮುಂದೆ ತಲೆ ತಗ್ಸೋ ಬದಲು ಈಗ ವಿಷಯ ಹೇಳ್ಬಿಟ್ರೆ ಒಳ್ಳೇದಲ್ವಾ? ಅತ್ತೆ, ಈಗಾಗಲೇ 108 ತರದ ವಿಘ್ನಗಳು ಬಂದು ಮದುವೆ ಆಗೋದು ಎಷ್ಟು ತಡ ಆಗಿದೆ. ಈಗ ಸತ್ಯನ್ ಬಗ್ಗೆ ಸತ್ಯ ಹೇಳೋಕ್ಕೋಸ್ಕರ ದಿವ್ಯ ಜೀವನನ ಪಣಕ್ಕಿಡೋಕೆ ನಾನ್ ಸಿದ್ಧ ಇಲ್ಲ. ಯಾವುದೇ ಕಾರಣಕ್ಕೂ ಈ ಮದುವೆ ಮುಗಿಯೋ ತನಕ ಸತ್ಯನ್ ಬಗ್ಗೆ ಈ ವಿಷಯ ಮಾತಾಡಬೇಡಿ. ಆಡೋ ವಯಸ್ಸಿನಲ್ಲಿ ಹೆಗ್ಲು ಮೇಲೆ ಜವಾಬ್ದಾರಿ ಹೊತ್ಕೊಂಡೆ. ನನಗೆ ಏನೇ ಆದ್ರೂ ನನ್ನ ನಮ್ದವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹಠ ತೊಟ್ಟು ದುಡಿಯೋದಕ್ಕೆ ಶುರು ಮಾಡಿದೆ. ದುಡಿಯೋ ಭರದಲ್ಲಿ ನನ್ನ ನಾನೇ ಮರ್ತು ಹೋದೆ. ಕನ್ನಡಿ ಮುಂದೆ ನಿಂತರೂ ನನಗೆ ನಾನು ಕಾಣಿಸ್ತಾನೆ ಇರಲಿಲ್ಲ. ಆದ್ರೆ ನೀನು ನನಗೆ ನನ್ನನ್ನೇ ಜ್ಞಾಪಿಸ್ದೆ ಅಮೂಲ್ ಬೇಬಿ. ನಿನ್ನ ಕಣ್ಣಲ್ಲಿ ನನ್ನನ್ನು ನೋಡ್ಕೊಂಡಾಗ್ಲೇ ನನಗೆ ಗೊತ್ತಾಗಿತ್ತು ನನಗೂ ಒಂದು ಜೀವನ ಇದೆ ಅಂತ. ಕಾಳಜಿ ಮಾಡುವಾಗ ತಂದೆ ಹಾಗೆ, ಹಠದಿಂದ ತುಂಟಾಟ ಮಾಡುವಾಗ ಮಗುವಾಗಿ, ಅಳುವಾಗ ನಗುವಾಗ ಜೊತೆಯಾಗಿ, ನನಗೆ ಗೊತ್ತಿಲ್ದಂಗೆ ನನ್ನೊಳಗಿರೋ ನಿನ್ನನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು ಅಂದ್ಕೊಂಡಿದ್ದೀನಿ ಅಮೂಲ್ ಬೇಬಿ. ಸಾಯೋವರೆಗೂ ನನ್ನ ಜೊತೆಗಿರ್ತೀಯ.
ಲವ್ ಯು ಅಮೂಲ್ ಬೇಬಿ. ಲವ್ ಯು ಟು ಸತ್ಯ. ಯಾಕೋ ಹೀಗೆ ಮಾಡಿದೆ? ನನ್ನ ಮನ್ಸು ಮಾಡು ಅಂತ ಅದಕ್ಕೆ ಮಾಡಿದೆ. ಆದ್ರೆ ಇದಕ್ಕೂ ಮುಂಚೆ ನಿನ್ ಮನ್ಸಿಗೆ ನಿನ್ ನಿರ್ಧಾರಗಳ ಬಗ್ಗೆನೇ ಕ್ಲಾರಿಟಿ ಇರ್ಲಿಲ್ಲ. ಆ ನಿರ್ಧಾರಗಳಿಗೆ ಯಾವತ್ತೂ ಕ್ಲಾರಿಟಿ ಸಿಗಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ಯಾವುದಕ್ಕೂ ಕಾಯ ಅವಶ್ಯಕತೆ ಇಲ್ಲ. ಲೋ, ಕ್ಲಾರಿಟಿ ಇಲ್ಲದೆ ಯಾವ ನಿರ್ಧಾರ ತಗೊಂಡ್ರು ಅದು ತಪ್ಪು. ಈಗಾಗ್ಲೇ ಕ್ಲಾರಿಟಿ ಇಲ್ಲದೆ ನಿರ್ಧಾರ ಮಾಡಿ ತಪ್ಪು ಮಾಡಿದೀನಿ. ಹಾ, ಈಗ ಅದೇ ಕ್ಲಾರಿಟಿ ಇಲ್ಲದೆ ನಿರ್ಧಾರ ತಗೊಂಡು ತಪ್ಪು ಮಾಡಿ ಅದೇ ಸರಿ ಅಂತ ಸಾಧಿಸ್ತಿದ್ಯಾ. ಬೇಡ ಕಣೋ, ನಿನ್ ಜೀವನ ನೀನ್ ಹಾಳು ಮಾಡ್ಕೋತಾ ಇದೀಯ. ನನ್ಗೆ ನನ್ ಜೀವನ ಮಾತ್ರ ಮುಖ್ಯ ಅಲ್ಲ, ಅಪ್ಪನ ಜೀವನ ಮುಖ್ಯ ಬ್ರೋ. ಅವ್ರು ನನ್ಗೋಸ್ಕರ ಮಾಡಿರೋ ತ್ಯಾಗಗಳ ಮುಂದೆ ಇದ್ಯಾವುದು ನನ್ಗೆ ದೊಡ್ಡದು ಅನ್ಸಲ್ಲ. ನಾನು ಸ್ವಾರ್ಥಿ ಆಗಕ್ಕೆ ಇಷ್ಟಪಡಲ್ಲ. ಇಷ್ಟಪಟ್ಟವ್ರನ್ನ ಪಡ್ಕೊಂಡ್ರೆ ಅದು ಸ್ವಾರ್ಥ ಆಗಲ್ವೋ, ಪ್ರೀತಿ ಆಗುತ್ತೆ. ಆದ್ರೆ ಪ್ರೀತಿಗೋಸ್ಕರ ಜನ್ಮ ಕೊಟ್ಟವ್ರನ್ನ ಕಳ್ಕೊಳ್ಳೋದು ಸ್ವಾರ್ಥ ಆಗತ್ತೆ. ಆಯ್ತಪ್ಪ, ಏನೀಗ ದೊಡ್ಡಪ್ಪನ ಹತ್ರ ಮನೆಯವ್ರ ಹತ್ರ ನಿನ್ ಪ್ರೀತಿ ವಿಷಯ ಹೇಳ್ಕೊಳಕ್ ಆಗ್ತಾ ಇಲ್ಲ ತಾನೆ? ಬಿಟ್ಬಿಡು, ನಾನು ಹೇಳ್ತೀನಿ. ಬ್ರೋ, ಆ ತರ ಎಲ್ಲ ಮಾಡಕ್ ಹೋಗ್ಬೇಡ. ಆಯ್ತಪ್ಪ, ನಿನ್ ನಿರ್ಧಾರ ನೀನ್ ಹೇಳ್ಬಿಟ್ಟೆ. ಅಲ್ಲಿ ಸತ್ಯ ಅವಳ ಮನೇಲಿ ಎಲ್ರಿಗೂ ಅವಳ ಮನ್ಸಿನ ಮಾತು ಹೇಳಿ ಒಪ್ಸಿ ನಿನ್ ಮುಂದೆ ಬಂದ್ ನಿಂತ್ರೆ ಏನೋ ಮಾಡ್ತೀಯ? ನೀನ್ ಇಷ್ಟೊತ್ತು ಅದೇ ಪ್ರಯತ್ನದಲ್ಲಿದ್ಯಾ? ನೀನ್ ಅನ್ಕೊಂಡಷ್ಟೆಲ್ಲ ಸುಲಭ ಅಲ್ಲ. ಆ ಎಕ್ಸ್ಪೆಕ್ಟೇಷನ್ ನನ್ಗಿಲ್ಲ. ಆದ್ರೂ ಬ್ರೋ, ಬೇಡ ಬ್ರೋ, ನಾನೀಗ ಹೇಳ್ತಾ ಇದ್ದೀನಿ ಅಂತ ನೀನ್ ಬೇಜಾರ್ ಮಾಡ್ಕೋಬೇಡ. ನೀನ್ ಬಂದಿದ್ದ ಕೆಲಸ ಮುಗೀತು ಅನ್ಸುತ್ತೆ. ಸೊ ಪ್ಲೀಸ್ ಸತ್ಯ, ಇದೇ ರೇಂಜಿಗೆ ಪ್ರಪೋಸ್ ಮಾಡಿದ್ರೆ ನಾಳೆನೆ ಮದ್ವೆ ಆಗ್ಬಿಡುತ್ತೆ. ಮುಂದಿನ ವರ್ಷನೇ ಮಗುನ ಆಗ್ಬಿಡುತ್ತೆ. ಹೋಗ್ರ, ಇದೆಲ್ಲ ಓವರ್ ಆಯ್ತು. ಜೋಶ್ ಕಮ್ಮಿ ಹಾಕಿ ನಮ್ಮ ಮುಂಚೆನೆ ಅಮೂಲ್ ಬೇಬಿಗೆ ಫೋನ್ ಮಾಡ್ಬಿಡು. ಮೀಟ್ ಮಾಡಿದ ತಕ್ಷಣ ಬೇರೆ ಏನು ಮಾತಾಡ್ದೆ ಪ್ರಪೋಸ್ ಮಾಡ್ಬಿಡು. ಏನು ಮೀಟ್ ಮಾಡಿ ಪ್ರಪೋಸ್ ಮಾಡ್ಬೇಕಾ? ಇನ್ನೇನು ಇಷ್ಟೊತ್ತು ಪ್ರಾಕ್ಟೀಸ್ ಮಾಡಿರೋದು ಸ್ಕ್ರೂ ಡ್ರೈವರ್ ಸ್ಪ್ಯಾನರ್ ಪ್ರಪೋಸ್ ಮಾಡಕ? ಫೋನ್ ಮಾಡಮ್ಮ. ಫೋನ್ ಮಾಡು ಸತ್ಯ. ಫೋನ್ ಮಾಡು ಸತ್ಯ. ಆಯ್ತು, ಫೋನ್ ಮಾಡ್ತೀನಿ. ಬ್ರೋ, ಸತ್ಯ ಫೋನ್ ಮಾಡ್ತಿದ್ದಾಳೆ, ರಿಸೀವ್ ಮಾಡೋ. ಅವಳು ನಿನ್ನ ಹತ್ರ ಪ್ರೀತಿ ವಿಷಯ ಹೇಳೋಕೆ ಫೋನ್ ಮಾಡಿರ್ಬೋದು. ಇನಫ್ ಬ್ರೋ. ಈ ತರ ಎಷ್ಟೋ ಸರಿ ಸತ್ಯ ನನಗೆ ಫೋನ್ ಮಾಡಿದಾಳೆ. ಯಾವತ್ತೂ ಇಲ್ದೇ ಇರೋದು ಇವತ್ತು ನನಗೆ ಪ್ರೀತಿ ವಿಷಯ ಹೇಳಕ್ ಫೋನ್ ಮಾಡ್ತಾಳ? ಇದೆಲ್ಲ ಬೇಡದಿರೋ ಎಕ್ಸ್ಪೆಕ್ಟೇಷನ್ಸ್ ಬ್ರೋ. ನಾನೀಗಾಗ್ಲೇ ನಿರ್ಧಾರ ಮಾಡಿದ್ದೀನಿ, ಅದರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ.
ಹಲೋ ಸತ್ಯ. ಹಲೋ ಅಮೂಲ್ ಬೇಬಿ. ನಾನು ರಾಹುಲ್ ಮಾತಾಡ್ತಿರೋದು. ಸತ್ಯ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ. ಹಲೋ ಹಲೋ ಸತ್ಯ. ಯಾಕೆ ಸತ್ಯ, ಏನಾಯ್ತು? ಅಮೂಲ್ ಬೇಬಿ ಕಾಲ್ ಮಾಡಿದ್ರೆ ರಾಹುಲ್ ರಿಸೀವ್ ಮಾಡ್ದ. ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಲ್ಲ. ಸತ್ಯ, ನಾನು ಫೋನ್ ರಿಸೀವ್ ಮಾಡ್ಲಾ? ಅಯ್ಯೋ, ರಿಸೀವ್ ಮಾಡಿದ್ರೆ ಸುಮ್ನೆ ತಲೆ ತಿಂತಾನೋ. ಈಗ ಸದ್ಯಕ್ಕೆ ಬೇಡ, ಬಿಟ್ಬಿಡು. ಬ್ರೋ ಸಾಕು, ಮತ್ತೆ ಮತ್ತೆ ಫೋನ್ ಮಾಡಬೇಡ. ನನ್ ಬಗ್ಗೆ ನಿನ್ಗಿರೋ ಕನ್ಸರ್ನ್ ನಂಗೆ ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಕನ್ಸರ್ನ್. ಆದ್ರೆ ನನ್ ಪ್ರೀತಿಗೋಸ್ಕರ ಅಪ್ಪನ ನೆಮ್ಮದಿ ಹಾಳು ಮಾಡೋ ಮನ್ಸು ನನ್ಗಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ. ಪ್ರೀತಿ ಕಳ್ಕೊಳ್ಳೋದ್ರಲ್ಲಿ ಒಂದು ನೋವಿದೆ ನಿಜ, ಆದ್ರೆ ನೋವಲ್ಲೂ ಒಂದು ಸಮಾಧಾನ ಇದೆ. ನನ್ನ ಡಿಸಿಷನ್ ಅಪ್ಪಂಗೆ ಹೇಳಾಯ್ತು. ಇಷ್ಟೆಲ್ಲ ಆದ್ಮೇಲೆ ಯಾವುದೇ ಕಾರಣಕ್ಕೂ ಅಪ್ಪಂಗೆ ಈ ವಿಷಯ ಗೊತ್ತಾಗಬಾರ್ದು. ಈ ವಿಷಯ ಇವತ್ತೇ ಇಲ್ಲೇ ಇಡೀ ಜೀವನ ಕಳಿಬಹುದು. ಅದೇ ಒಳ್ಳೇದು. ನಾವು ಅಂದ್ಕೊಂಡಿರೋ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಂದಮೇಲೆ ನಾವು ಹೋಗ್ತಿರೋ ದಾರಿನೇ ನಮ್ದು ಅಂದ್ಕೊಳ್ಳೋದು ಒಳ್ಳೇದು. ನನ್ನ ಕೈಯಾರೆ ಎಲ್ಲ ಪ್ರಯತ್ನ ಮಾಡಿದೆ ಬ್ರೋ, ಆದರೆ ಈ ಒಂದು ಪ್ರಾಜೆಕ್ಟಲ್ಲಿ ನಾನು ಸೋತೋಗ್ಬಿಟ್ಟೆ. ನನ್ನ ವಿದ್ಯೆಯಿಂದ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಕಂಡಿಡಿದೆ. ಆದರೆ ಅದನ್ನ ನಿನ್ನ ಬಾಯಿಂದ ಆಚೆ ಹಾಕ್ಸೋಕ್ಕಾಗಲೇ ಇಲ್ಲ.